ಶಿರಾ ಹೂವಿನ ಮಾರ್ಕೆಟ್ ಹತ್ರ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೆ ತಿರುಗಿ ಮಟ್ಟಿಗೆ ನೋಡಿ ಎಷ್ಟು ಪ್ರಾಬ್ಲಮ್ ಇದೆ ಅನ್ನೋದನ್ನು ಸಂಬಂಧಪಟ್ಟ ಇಲಾಖೆ ನೋಡಿ ಇಲ್ಲಿ ಬೆಂಗಳೂರು ಕಡೆಯಿಂದ ಬಂದಿರ್ತಕ್ಕಂಥ ಒಳಗಡೆ ಹೋಗ್ಬೇಕಾದ್ರೆ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ಸ್ವಲ್ಪ ಇಲ್ಲಿ ಸಂಬಂಧಪಟ್ಟ ಇಲಾಖೆಯವರು ಗಮನ ಹರಿಸ್ಬೇಕು. ಇವತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಇರ್ತಕ್ಕಂಥ ಜಾಗ ಆಟೋಗಳೆಲ್ಲ ಒಳಗಡೆ ಹೋಗುತ್ತವೆ. ನೋಡಿ ಟೂ ವೀಲರ್ಸ್ ಎಲ್ಲ ದಿನ ಹೇಳ್ತಾರೆ ಇಲ್ಲಿ KTC ಬಸ್ನಾಗ ಯಾರು ಬರ್ಕೂಡ್ದು ಅಂತ. ಎಲ್ಲ ನಿಬಂಧನೆಗಳಿದ್ರೂ ಎಲ್ಲ ಒಳಗಡೆ ಅಡ್ಡಾಡ್ತವೆ. ಸಾರ್ವಜನಿಕವಾಗಿ ತೊಂದರೆ ಆಗುತ್ತೆ. ಆಟೋಗಳೆಲ್ಲ ಬರ್ತವೆ, ಆಟೋಗಳು ನಿಂತಿದ್ದಾವೆ. ನೋಡಿ ಗಾಡಿ ಬರ್ತವೆ. ಒಂದು ನಿಮಿಷ ನಾನು ಗಾಡಿ ಬರೋವರೆಗೂ ನೋಡ್ತೀನಿ. ಯಾವುದಾದ್ರು ಇದ್ದರೆ ಇದು ಎಂಟ್ರೆನ್ಸ್ ಶಿರಾ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಒಳಗಡೆ ಬರ್ತಕ್ಕಂಥ ಮುಖ್ಯ ದ್ವಾರ. ಇದರಲ್ಲಿ ನೋಡಿ ಇವೆಲ್ಲ ಹೆಂಗೆ ಆಟೋಗಳು ಮತ್ತು ಟೂ ವೀಲರು. ಈ ಮ್ಯಾನೇಜರ್ ಏನು ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದು ಬಸ್ ಸ್ಟ್ಯಾಂಡ್ ಫುಟ್ಪಾತ್ ಆಕ್ರಮಿತ ಆಗಿರುತ್ತೆ. ಯಾವುದೇ ಕಾನೂನನ್ನು ಇಲ್ಲಿ ಪರಿಪಾಲನೆ ಮಾಡ್ತಾಯಿಲ್ಲ ಯಾರು, ನಮ್ಮ ಶಿರಾ ನಗರಸಭೆಯವರು. ಎಷ್ಟು ಜಾಗ ಇದೆ ಅನ್ನೋದಕ್ಕೆ ಯಾರೂ ಮಾಹಿತಿ ಕೊಡ್ತಾಯಿಲ್ಲ ಇಲ್ಲಿ. ನೋಡಿ ನಮಗೆ ನೋಡಿ ಶಿರಾ ನೋಡಿ ಇಲ್ಲಿ ಆ ಕಡೆ ಈ ಕಡೆ ಟೂ ವೀಲರ್ಸು, ಮಧ್ಯದಾಗೆ ಒಂದು ಗಾಡಿ, ಆ ಎರಡನೇ ಗಾಡಿ. ಇದು ನೋಡಿ ಇಲ್ಲಿ ಟ್ರಾಫಿಕ್ ಅವಶ್ಯಕತೆ ಇದೆ. ನಾನು ಒಂದು ವಿಡಿಯೋದಾಗೆ ನಮ್ಮ ಹಾಸ್ಪಿಟ್ಲು ಮುಖಾಂತರ ಮಾಡಿದ್ದೆ. ಇಲ್ಲಿ ಗಾಡಿ ಬರೋದಕ್ಕೆ ಜಾಗ ಇಲ್ಲ. ದಯವಿಟ್ಟು ನೋಡಿ, ಇಲ್ಲಿ ಖಾಸಗಿ ವಾಹನಗಳು ಇಲ್ಲಿ ಭಾಳ ಎಂಟ್ರಿ ಇದ್ದಾವೆ. ನೋಡಿ ಇಲ್ಲಿ ಖಾಸಗಿ ವಾಹನಗಳು ನಮ್ಮ ಶಿರಾ ಸರ್ಕಾರಿ ಒಂದು KSRTC ಬಸ್ ಸ್ಟಾಪ್ ಒಳಗಡೆ ಯಾವ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋದನ್ನು ನೋಡಿ. ಒಂದು ನಿಮಿಷ ನೋಡಿ ಹೆಣ್ಮಕ್ಳು ಈಗ ಬೇರೆ ಬರ್ತಾವ್ರೆ, ಅವ್ರು ಯಾರು ಇಲ್ದಾಗ. ಬಟ್ ಏನಾಗುತ್ತೆ ಅಂದರೆ ನೋಡಿ ಯಾಕೆ ಸಾರ್ವಜನಿಕ ವಾಹನಗಳಿಗೆ ಯಾಕೆ ಇಲ್ಲಿ ಏನು ಎಂಟ್ರಿ ಇದೆ? ಹಾಂ ನೋಡಿ ಈ ಥರ ಟೂ ವೀಲರು ನೋಡಿ ಹೆಂಗೆ ಬರ್ತಾವೆ ನೋಡಿ. ದಯವಿಟ್ಟು ಇದನ್ನು ಗಮನ ಹರಿಸ್ಬೇಕು ಸಂಬಂಧಪಟ್ಟ ಇಲಾಖೆ. ನೋಡಿ ಅದರಲ್ಲಿ ಆಟೋ ಇರ್ಬೋದು, ಸಂಬಂಧಪಟ್ಟಂಥ ಇಲಾಖೆಯಲ್ಲಿರ್ಬೋದು, ಇಲಾಖೆಯವ್ರಿಗೆ ಆದ್ಯತೆ ಇರ್ಬೋದು. ಜೊತೆಗೆ ನೋಡಿ ಇವತ್ತಿನ ದಿವಸ ಎಷ್ಟು ಸಾರ್ವಜನಿಕ ಒಂದು ರಸ್ತೆ ಬಳಕೆಗೆ ಅಡ್ಡ ಆಗೋಂಥದ್ದು ನೋಡಿ ಅಲ್ಲಿ ಗೊತ್ತಾಯ್ತು ಗಾಡಿ. ನೋಡಿ ಎರಡು ಗಾಡಿ ಬರ್ತಾವೆ. ನೋಡಿ ಯಾವ ರೀತಿಗೆ ಇಲ್ಲಿ ನಮಗೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಸಾರ್ವಜನಿಕವಾಗಿ ಯೋಚನೆ ಮಾಡ್ಬೋದು. ದಯವಿಟ್ಟು ನೋಡಿ ಎಷ್ಟು ಇಕ್ಕಟ್ಟಾಗಿದೆ ನೋಡಿ. ಇಲ್ಲಿ ಇದನ್ನು ಪರಿಹರಿಸ್ಕೊಡ್ಬೇಕು ಅಂತೇಳಿ ಸಾರ್ವಜನಿಕ ಪರವಾಗಿ ನಮ್ಮ L4P ಯೂಟ್ಯೂಬ್ ಚಾನಲ್ ಕಡೆಯಿಂದ ವರದಿ ಮಾಡ್ತಾಯಿದ್ವಿ. ದಯವಿಟ್ಟು ಇಲ್ಲಿ ಒಂದು ಏನು ಹೂವಿನ ಅಂಗಡಿಗಳು ಹಾಗೂ ಹೂವಿನ ಮಾರ್ಕೆಟ್ ಇದೆ, ಇದನ್ನು ತೆರವುಗೊಳಿಸ್ಕೊಡ್ಬೇಕು ಅಂತೇಳಿ ನಾವು ಸಾರ್ವಜನಿಕರ ಪರವಾಗಿ ಮಾತಾಡ್ತಾಯಿದ್ವಿ.